Hello guys, myself Prajwal. So ನಾನು ಈ ವಿಡಿಯೋದಲ್ಲಿ ನಿಮಗೆ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು ಅಂಡ್ ಅದ್ರ ಮೇಲೆ ಒಂದು 5 ಕ್ವೆಶ್ಚನ್ ಸಾಲ್ವ್ ಮಾಡಿಸ್ತೀನಿ. ಬಿಕಾಸ್ ಆಸ್ KCET ಇಸ್ ನಿಯರಿಂಗ್, ಸೊ KCET ನಮಗೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ KCET 28-29 ಅಂತ ಹೇಳಿದ್ದಾರೆ, ಆಗಸ್ಟ್ 28-29. ಸೊ ಅದನ್ನ ಫೋಕಸ್ ಆಗಿ ಇಟ್ಕೊಂಡು ನಾನು ನಿಮಗೆ ಎಷ್ಟು ಈಸಿಯಾಗಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಸೋಕ್ಕಾಗುತ್ತೆ ಆ್ಯಂಡ್ ಅದ್ರ ಮೇಲೆ ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಆ್ಯಂಡ್ ಈ ನೆಕ್ಸ್ಟ್ ಬರೋ ಸೀರೀಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆನಾ? ಸೊ ನನ್ನ ಹೆಸರು ಹೇಳ್ದಂಗೆ ಪ್ರಜ್ವಲ್, ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ನಾನು MSc ಮಾಡಿದ್ದೀನಿ ಕೆಮಿಸ್ಟ್ರಿಯಲ್ಲಿ ಆ್ಯಂಡ್ ಎಲ್ಲಿ ಅಂತ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಓಕೆನಾ? ಸೊ ಲೆಟ್ ಇಸ್ ಗೋಯಿಂಗ್ ಟು ಅಯೋನೈಸೇಷನ್ ಎನರ್ಜಿ. ಏನು ಅಯೋನೈಸೇಷನ್ ಎನರ್ಜಿ ಅಂತ ಅಂದರೆ ನೋಡೋಣ. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ? ಫಸ್ಟು ನಮ್ಗೆ ಅಯೋನೈಸೇಷನ್ ಎನರ್ಜಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಡೆಫಿನಿಷನ್ ನೋಡೋಣ ಏನಂತ. ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಐಸೋಲೇಟೆಡ್ ಗೇಷಿಯಸ್ ನ್ಯೂಟ್ರಲ್ ಆಟಮ್. ಅಂದರೆ ನಮಗೆ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಓಕೆನಾ? ಫಾರ್ ಇನ್ಸ್ಟೆಂಟ್ ಒಂದು ಎಲೆಕ್ಟ್ರಾನ್ನ ನಾವು ರಿಮೂವ್ ಮಾಡಬೇಕು. ಸೊ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋಂಥ ಎನರ್ಜಿನ ನಾವು ಅಯೋನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನಾನೊಂದು ನಿಮಗೆ ಎಕ್ಸಾಂಪಲ್ ತಗೋತೀನಿ. So just to understand this concept, I'll take an example of sodium. Sodium, the atomic number 11. So the electronic configuration ಬರೆಯೋಣ. 1s2, 2s2, 2p6, 3s1. ಓಕೆನಾ? ಸೊ 1s2, 2s2, 2p6, 3s1. ಇದನ್ನ ನಾನು ಶೆಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಇಷ್ಟು ಎಲೆಕ್ಟ್ರಾನ್ನ ಶೆಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಯಾವ ತರ ಅಂತ ಅಂದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ದಟ್ಸ್ ಸೋಡಿಯಂ ನ್ಯೂಕ್ಲಿಯಸ್ ಇರುತ್ತೆ. ಸೆಲ್ ಶೆಲ್ ಶೆಲ್ಸ್ ಇರುತ್ತೆ. ಈ ತರ ಇರುತ್ತೆ. ಸೊ ಏನಿದು ಶೆಲ್ಸ್ ಏನ್ ಬರೀತಾ ಇದಾರೆ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ನಾನು ಇಲ್ಲಿ ಏನ್ ಬರೀತೀನಿ ಅದನ್ನ ಪ್ರಾಪರ್ ಆಗಿ ಬರ್ಕೊಳ್ಳಿ ಅಂಡ್ ಕೇಳಿಸ್ಕೊಳ್ಳಿ. ಓಕೆನಾ? KLM ನೆಕ್ಸ್ಟ್ ಶೆಲ್ ಬರುತ್ತೆ MN. ಸೊ ನಾವು ಸೋಡಿಯಂನ ಒಂದು ಸೈಡ್ ಇಟ್ಟಿರೋಣ. ಸೊ ನಾನು ಸೋಡಿಯಂದು ಅಯೋನೈಸೇಷನ್ ಎನರ್ಜಿ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅಂದ್ರೆ ಅಥವಾ ಶೆಲ್ಸ್ ಅಲ್ಲಿ ಏನ್ ಎಲೆಕ್ಟ್ರಾನ್ ಏನಿದು KLMN ಶೆಲ್ ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ನೀವು ಕೇಳಿರ್ತೀರಾ. ಸೊ ಕ್ಲಾಸ್ ಅಲ್ಲಿ ನಿಮ್ಮ ಮ್ಯಾಮ್ ಅಥವಾ ಟೀಚರ್ಸ್ ಹೇಳಿರ್ತಾರೆ. ಸೊ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇವಾಗ ಕೇಳಿಸ್ಕೊಳ್ಳಿ. K ಶೆಲ್ ಅಂದ್ರೆ ಅದರಲ್ಲಿ ನಮಗೆ K ಶೆಲ್ ಅಲ್ಲಿ ನಮಗೆ ಆರ್ಬಿಟ್ಸ್ ಫಿಲ್ ಆಗುತ್ತೆ. ಐ ಮೀನ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಯಾವ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ ಅಂತ ಅಂದ್ರೆ K ಶೆಲ್ ಅಲ್ಲಿ ಬರೋದು S ಆರ್ಬಿಟಲ್. ಓಕೆನಾ? S ಆರ್ಬಿಟಲ್ ಬರುತ್ತೆ. ನೆಕ್ಸ್ಟ್ L ಶೆಲ್ ಅಲ್ಲಿ ನಿಮಗೆ S ಪ್ಲಸ್ ಪಿ ಆರ್ಬಿಟಲ್ ಬರುತ್ತೆ. ನೆಕ್ಸ್ಟ್ M ಶೆಲ್ ಅಲ್ಲಿ S ಪ್ಲಸ್ P ಪ್ಲಸ್ ಡಿ ಆರ್ಬಿಟಲ್ ಬರುತ್ತೆ. KLM. ನೆಕ್ಸ್ಟ್ N ಇದರಲ್ಲಿ S ಪ್ಲಸ್ P ಪ್ಲಸ್ D ಪ್ಲಸ್ F ಇದು ಬರ್ತಾ ಹೋಗುತ್ತೆ ಈ ತರ. S ಪ್ಲಸ್ P ಪ್ಲಸ್ D ಪ್ಲಸ್ F. ಇವಾಗ ಹಾಗಿದ್ರೆ S ಆರ್ಬಿಟಲ್ ಆಯ್ತು, S ಪ್ಲಸ್ P ಆಗಿದೆ, S ಪ್ಲಸ್ P ಪ್ಲಸ್ D, S ಪ್ಲಸ್ P ಪ್ಲಸ್ D ಪ್ಲಸ್ S ಇದೆ. ಇವಾಗ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗುತ್ತೆ ಅಂದ್ರೆ K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಫಿಲ್ ಆಗುತ್ತೆ, ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಫಿಲ್ ಆಗುತ್ತೆ. ಸೊ ದಟ್ ಡಿಪೆಂಡ್ಸ್ ಆನ್ ಆರ್ಬಿಟಲ್ಸ್. ಆರ್ಬಿಟಲ್ ಯಾವ್ದಿದೆ ಇಲ್ಲಿ? S ಆರ್ಬಿಟಲ್ ಇದೆ. S ಆರ್ಬಿಟಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಫಿಲ್ ಆಗ್ಬೋದು? 2 ಎಲೆಕ್ಟ್ರಾನ್ಸ್. ಸಿ S ಆರ್ಬಿಟಲ್ ಅಂದ್ರೆ ಇದು. P ಆರ್ಬಿಟಲ್ ಅಂತ ಅಂದ್ರೆ ಇದು. D ಆರ್ಬಿಟಲ್ ಅಂತ ಅಂದ್ರೆ 5 ಆರ್ಬಿಟ್ಸ್ ಇರುತ್ತೆ. 1 2 3 4 1 2 3 4 5. F ಆರ್ಬಿಟಲ್ ಅಂತ ಅಂದ್ರೆ 7 1 2 ಎಷ್ಟು ಆರ್ಬಿಟ್ ಇರುತ್ತೆ? 1 2 3 4 5 6 7 ಆರ್ಬಿಟ್ಸ್ ಇರುತ್ತೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಫಿಲ್ ಆಗ್ಬೋದು? S ಅಲ್ಲಿ 2 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್. 1 ಆರ್ಬಿಟ್ ಇದೆ, ಆಬ್ವಿಯಸ್ಲಿ 1 ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 2. ಇಲ್ಲೆಷ್ಟು? 6 1 2 3 4 5 6. D ಅಲ್ಲಿ ಎಷ್ಟು? 1 2 3 4 5 6 7 8 9 10. 10 ಮ್ಯಾಕ್ಸಿಮಮ್. 1 2 3. F ಆರ್ಬಿಟಲ್ ನೋಡೋಣ ಇವಾಗ. 1 2 3 4 5 6 7 8 9 10 11 12 13 14. ಸೊ 14 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಫಿಲ್ ಆಗ್ಬೋದು ಯಾವುದು? F ಆರ್ಬಿಟಲ್ ಅಲ್ಲಿ. ಅಂದ್ರೆ ಇವಾಗ ಇಲ್ಲಿ ನಾವು ನೋಡೋಣ. K ಅಲ್ಲಿ S ಆರ್ಬಿಟಲ್ ಇದೆ ಅಂದ್ರೆ S ಆರ್ಬಿಟಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗ್ಬೋದು? 2 ಎಲೆಕ್ಟ್ರಾನ್ಸ್. S ಪ್ಲಸ್ P ಅಂದ್ರೆ ನೀವು ಆಡ್ ಮಾಡಬೇಕು.
ಸೊ ಎಸ್ ಎಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್, ಪಿ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ 6 ಎಲೆಕ್ಟ್ರಾನ್ಸ್. ಸೊ ಟೋಟಲ್ 8 ಎಲೆಕ್ಟ್ರಾನ್ಸ್ ಅಂದ್ರೆ ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್. ದಿಸ್ ಇಸ್ ದ ಎಲ್ ಶೆಲ್. ಈ ಶೆಲ್ ನೀವು ನೋಡಿರ್ತೀರಾ, ಈ ತರ ಆಟಮ್ಸ್ ಈ ತರ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅಂದ್ರೆ ಎಲ್ ಶೆಲ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಫಿಲ್ ಆಗ್ಬೋದು. ಅದೇ ಕೆ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಫಿಲ್ ಆಗ್ಬೋದು. ಸೊ ಈ ತರ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ ಆರ್ಬಿಟಲ್ಸ್ ಮೇಲೆ. ಯಾವ್ದಾವ್ದು ಆರ್ಬಿಟಲ್ ಇದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದಕ್ಕೋಸ್ಕರ ಆರ್ಬಿಟಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗುತ್ತೆ ಅಷ್ಟು ಕೆ ಶೆಲ್, ಎಲ್ ಶೆಲ್, ಎನ್ ಶೆಲ್ ಅಲ್ಲಿ ಇರುತ್ತೆ. ಸೊ ಎಸ್ ಪ್ಲಸ್ ಪಿ ಪ್ಲಸ್ ಡಿ, ಓಕೆನಾ. ಎಸ್ ಪ್ಲಸ್ ಪಿ ಪ್ಲಸ್ ಡಿ ಅಂದ್ರೆ ಎಸ್ ಎಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ 2, ಪಿ ಎಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ 6, ಡಿ ಎಲ್ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ 10 ಬರ್ದಿದ್ದೀನಿ ನೋಡಿ. ಸೊ ಟೋಟಲ್ 18 ಎಲೆಕ್ಟ್ರಾನ್ಸ್. ಇವಾಗ ಇದು maximum is 2 electrons plus p ಅಲ್ಲಿ 6 electrons plus d ಅಲ್ಲಿ 10 electrons, f ಅಲ್ಲಿ 14 electrons, total 32. so maximum electrons can be filled in each shells ಹೇಳಿದೀನಿ ಇವಾಗ ನಾನು. k shell ಅಲ್ಲಿ 2 electrons, l shell ಅಲ್ಲಿ 8 electrons, m shell ಅಲ್ಲಿ 18 electrons, n shell ಅಲ್ಲಿ 32 electrons. ಓಕೆನಾ, ಬರ್ಕೊಳ್ಳಿ ಇದನ್ನ. ನಾನಿವಾಗ ಪರ್ಟಿಕ್ಯುಲರ್ ಆಗಿ ಸೋಡಿಯಂನ ಎಕ್ಸಾಂಪಲ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ 1s2, 2s2, 2p6, 3s1 ಇದೆ. ಯಾವ ತರ ಫಿಲ್ ಮಾಡೋದು ನೋಡ್ಕೊಳ್ಳೋಣ. ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಸರ್ ನಾನು ಇವಾಗ ನೀವೇನಕ್ಕೆ ಬರೀ 3 ಶೆಲ್ ಹಾಕೊಂಡಿದ್ದೀರಾ? ನಾನು 4 ಶೆಲ್ ಹಾಕೋತೀನಿ, ಬಟ್ ಎಲೆಕ್ಟ್ರಾನ್ಸ್ ಎಷ್ಟು ಫಿಲ್ ಆಗುತ್ತೆ ಅದು ಮೇನ್ ಅಲ್ವಾ. ನಮ್ಗೆ ಎಲೆಕ್ಟ್ರಾನ್ಸ್ ಎಷ್ಟು ಮ್ಯಾಕ್ಸಿಮಮ್ ಏನು ಎಷ್ಟು ಎಲೆಕ್ಟ್ರಾನ್ ಬಂದು ಇಲ್ಲಿ ಅಕೊಮಡೇಟ್ ಆಗ್ಬೇಕು ಅಷ್ಟು ಎಲೆಕ್ಟ್ರಾನ್ ಆಗ್ಲೇಬೇಕು. ಸೊ ಇವಾಗ ಫಸ್ಟ್ ಶೆಲ್ ಅಂತ ಅಂದ್ರೆ 1s, ಓಕೆನಾ. ಫಸ್ಟ್ ಶೆಲ್ ಅಂತ ಅಂದ್ರೆ 1s. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಫಸ್ಟ್ ಶೆಲ್ 1 ಇಲ್ಲಿ ನೋಡಿ, ನ್ಯೂಕ್ಲಿಯಸ್ ಆದ್ಮೇಲೆ ಫಸ್ಟ್ ಶೆಲ್ ಅದು ಫಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ಶೆಲ್ ಸೆಕೆಂಡ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ, ದಟ್ ಈಸ್ 2. ಸೊ 2s 2p ಇದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇದೆ, ಐ ಮೀನ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಷ್ಟು ಬಂದು ಇಲ್ಲಿ ಫಿಲ್ ಆಗುತ್ತೆ ಸೆಕೆಂಡ್ ಶೆಲ್ ಅಲ್ಲಿ, ಓಕೆನಾ. ಫಸ್ಟ್ ಶೆಲ್ ಅಲ್ಲಿ 1s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಷ್ಟು ಫಸ್ಟ್ ಶೆಲ್, ದಿಸ್ ದ ಫಸ್ಟ್ ಶೆಲ್, ಅದ್ರಲ್ಲಿ ಫಿಲ್ ಆಗುತ್ತೆ. ಥರ್ಡ್ ಶೆಲ್ ಅಲ್ಲಿ 3s ಇದೆ ಅಲ್ಲ, 3 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಇದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅದು ಬಂದು ಥರ್ಡ್ ಶೆಲ್ ಅಲ್ಲಿ ಫಿಲ್ ಆಗುತ್ತೆ. ಫಾರ್ ಇನ್ಸ್ಟೆಂಟ್, ಓಕೆನಾ, ನಾನು ಈ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಎಕ್ಸಾಂಪಲ್. 1s2 ಏನ್ ಫಿಲ್ ಆಗುತ್ತೆ, ಇವಾಗ 2 ಎಲೆಕ್ಟ್ರಾನ್ ಫಿಲ್ ಆಯ್ತು. ನೆಕ್ಸ್ಟ್ 2s2 2p6 ಅಂದ್ರೆ ಟೋಟಲ್ ಎಷ್ಟು 2s2 2p6 ಅಂದ್ರೆ 2 + 6 ಎಷ್ಟು 8 ಎಲೆಕ್ಟ್ರಾನ್ಸ್. ನಾನು ಹೇಳಿದ್ದೀನಿ ನಿಮ್ಗೆ s + p l k l ಶೆಲ್ ಅಲ್ಲಿ ಹೇಳಿದ್ದೀನಲ್ಲ, k ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 2, l ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 8, k l m ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 18 ಎಲೆಕ್ಟ್ರಾನ್ಸ್, n ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 32 ಎಲೆಕ್ಟ್ರಾನ್ಸ್ ಅಂತ. ಇವಾಗ ನೋಡಿ ಇದರಲ್ಲಿ 2s2 2p6 ಇದೆ. ಸೊ 2 + 6 ಎಷ್ಟು 8 ಆಗುತ್ತೆ. 8 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ತೀನಿ. 3 4 5 6 7 8. ಇವಾಗ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಕೆ ಶೆಲ್ ಅಲ್ಲೂ ಮುಗೀತು, ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಕೊಮಡೇಟ್ ಆಗಿದೆ, ಅಂಡ್ ಎಲ್ ಶೆಲ್ ಅಲ್ಲೂ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಕೊಮಡೇಟ್ ಆಗಿದೆ, ಓಕೆನಾ. ಸೊ ಕಂಪ್ಲೀಟ್ ಫಿಲ್ ಆಗಿದೆ. ಈಗ ನೆಕ್ಸ್ಟ್ 3s1. ಸೊ ಥರ್ಡ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಕೂರುತ್ತೆ, ಓಕೆನಾ. ಸೊ ಇಷ್ಟಾಯ್ತು. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ಶೆಲ್ಸ್. ಶೆಲ್ಸ್ ಅಲ್ಲಿ ಇದನ್ನು ನೀವು ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಏನು, ಇವಾಗ ನಾವು ಅಯನೈಸೇಷನ್ ಎನರ್ಜಿ ಕಡೆಗೆ ಬರೋಣ. ಏನಂತ ಹೇಳ್ತಿದ್ರೆ, ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ ಗ್ಯಾಸಿಯಸ್ ನ್ಯೂಟ್ರಲ್ ಆಟಮ್. ಐಸೋಲೇಟೆಡ್ ಗ್ಯಾಸಿಯಸ್ ನ್ಯೂಟ್ರಲ್ ಆಟಮ್ ಅಂದ್ರೆ ವಿತೌಟ್ ಎನಿ ಚಾರ್ಜ್. ಸೊ ಇವಾಗ ಸೋಡಿಯಂ ಇದೆ, ವಿತೌಟ್ ಎನಿ ಚಾರ್ಜ್ ಇದೆ, ಓಕೆನಾ. ಸೊ ದಟ್ಸ್ ವಾಟ್ ದೇ ಆರ್ ಸೇಯಿಂಗ್, ಐಸೋಲೇಟೆಡ್ ಗ್ಯಾಸಿಯಸ್ ನ್ಯೂಟ್ರಲ್ ಆಟಮ್ ಅಂತ ಅಂದ್ರೆ ಅದರಲ್ಲಿ ಎಲೆಕ್ಟ್ರಾನ್ ನ ನಾವು ತೆಗಿಬೇಕು. ಸೊ ಇದು ಡೆಫಿನಿಷನ್. ಏನಂಗಂದ್ರೆ ನಾವು ಅಪ್ಲಿಕೇಶನ್ ಲೆವೆಲ್ ನೋಡೋಣ. ಎನರ್ಜಿ ಬೇಕು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಅಂತ ಹೇಳಿದ್ದಾರೆ. ಯಾವ ಎಲೆಕ್ಟ್ರಾನ್ ನ ಅಂಡ್ ಹೌ ಇಟ್ ವೇರೀಸ್, ಅಯನೈಸೇಷನ್ ಎನರ್ಜಿ ಹೇಗೆ ವೇರಿ ಆಗುತ್ತೆ, ಯಾವ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಹೇಗೆ ವೇರಿ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಇವಾಗ ನೀವು ನೋಡ್ಬೋದು, ನ್ಯೂಕ್ಲಿಯಸ್ಗೆ ಥರ್ಡ್ ಶೆಲ್ ಇದೆಯಲ್ಲ ಅದು ದೂರ ಇದೆ. ಸೊ ರೇಡಿಯಸ್ ಜಾಸ್ತಿ ಇದೆ ಕಂಪೇರ್ಡ್ ಟು ಸೆಕೆಂಡ್ ಶೆಲ್, ಹೌದಲ್ವಾ. ಕಂಪೇರ್ಡ್ ಟು ಸೆಕೆಂಡ್ ಶೆಲ್ ನಮಗೆ ಥರ್ಡ್ ಶೆಲ್ ದೂರ ಇದೆ, ಅಂದ್ರೆ ರೇಡಿಯಸ್ ಜಾಸ್ತಿ ಇದೆ ಕಂಪೇರ್ಡ್ ಟು ಸೆಕೆಂಡ್ ಶೆಲ್, ಕಂಪೇರ್ಡ್ ಟು ಫಸ್ಟ್ ಶೆಲ್. ಫಸ್ಟ್ ಶೆಲ್ಗೂ ಕಂಪೇರ್ ಮಾಡಿದ್ರೆ ಥರ್ಡ್ ಶೆಲ್ ದೂರ ಇದೆ. ಸೊ ಏನಾಗುತ್ತೆ ಇವಾಗ, ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್, ಓಕೆನಾ, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್.
ನ್ಯೂಕ್ಲಿಯಸ್ ನೀವು ಕೇಳಿದ್ದೀರಾ ಮ್ಯಾಥ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲೆಲ್ಲ ಓದಿದ್ದೀರಾ. ಪ್ಲಸ್ ಚಾರ್ಜ್ ಅಂಡ್ ಮೈನಸ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ಓಕೆನಾ, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್ ಅಂತ ಓದಿರ್ತೀವಿ. ಸೊ ಇವಾಗ ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಇದೆ ಅಂಡ್ ಇಲ್ಲಿ ಎಲೆಕ್ಟ್ರಾನ್ ಇದೆ, ಅಂದ್ರೆ ಫಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ. ಸೊ ದೇರ್ ವಿಲ್ ಬಿ ಮೋರ್ ಅಟ್ರಾಕ್ಷನ್ ಅಲ್ವಾ. ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಅಂದ್ರೆ ಎಲೆಕ್ಟ್ರಾನ್ ಇದೆ, ದಟ್ಸ್ ಕಾಲ್ಡ್ ನೆಗೆಟಿವ್ ಚಾರ್ಜ್. ಸೊ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆ. ಯಾವಾಗ ಅಟ್ರಾಕ್ಷನ್ ಇರುತ್ತೆ, ಇಟ್ ವೋಂಟ್ ಅಲೋ ದಿಸ್ ಎಲೆಕ್ಟ್ರಾನ್ ಟು ಲೂಸ್. ಓಕೆನಾ, ಈ ಎಲೆಕ್ಟ್ರಾನ್ ನ ನಾವು ಯಾರಾದ್ರೂ ತಗೋಬೇಕಂತಂದ್ರೆ ವಿ ರಿಕ್ವೈರ್ಡ್ ಮೋರ್ ಎನರ್ಜಿ. ತಗೋಬಹುದು, ಬಟ್ ವಿ ಕ್ಯಾನ್ ರಿಮೂವ್ ಎನ್ ಎಲೆಕ್ಟ್ರಾನ್. ಇಲ್ಲಿರೋ ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡಬಹುದು, ಬಟ್ ವಿ ರಿಕ್ವೈರ್ಡ್ ಮೋರ್ ಎನರ್ಜಿ. ದಟ್ಸ್ ಕಾಲ್ಡ್ ಅಯನೈಸೇಷನ್ ಎನರ್ಜಿ. ನಮಗೆ ಈ ಎಲೆಕ್ಟ್ರಾನ್ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಜಾಸ್ತಿ ಅಯನೈಸೇಷನ್ ಎನರ್ಜಿ ಬೇಕು. ಬಟ್ ಇಫ್ ಯು ವಾಂಟ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ಹಿಯರ್, ಯು ರಿಕ್ವೈರ್ಡ್ ಲೆಸ್ ಅಯನೈಸೇಷನ್ ಎನರ್ಜಿ. ಏನಕ್ಕೆ? ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಥರ್ಡ್ ಶೆಲ್ಗೂ ದೂರ ಇದೆ, ಡಿಸ್ಟೆನ್ಸ್ ದೂರ ಇದೆ, ಅಂದ್ರೆ ಅಟ್ರಾಕ್ಷನ್ ಪವರ್ ಕಡಿಮೆ ಆಗುತ್ತೆ. ಅಟ್ರಾಕ್ಷನ್ ಪವರ್ ಇಂದ ಇಲ್ಲ ಅಂತ ಅಂದಾಗ ನೀವು ಈಸಿಯಾಗಿ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಕೋಬಹುದು. ದಟ್ಸ್ ವಾಟ್ ದ ಪ್ರೋಸೆಸ್ ಇಸ್ ನೌನ್ as ಅಯನೈಸೇಷನ್ ಎನರ್ಜಿ. ಓಕೆನಾ, ಆ ಎನರ್ಜಿನ ಏನಂತ ಹೇಳ್ತಾರೆ? ಅಯನೈಸೇಷನ್ ಎನರ್ಜಿ. ದ ರಿಮೂವಿಂಗ್ ಆಫ್ ಎಲೆಕ್ಟ್ರಾನ್ ಇಸ್ ನೌನ್ as ಅಯನೈಸೇಷನ್ ಎನರ್ಜಿ. ಅರ್ಥ ಆಯ್ತಂತ ಅನ್ಕೋತೀನಿ. ಸರ್ ನಾನು ಸೆಕೆಂಡ್ ಶೆಲ್ ಅಲ್ಲಿ ರಿಮೂವ್ ಮಾಡ್ಬೇಕಂತ ಅಂದ್ರೆ ಇವಾಗ ನಾನು ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಅಯನೈಸೇಷನ್ ಎನರ್ಜಿ ನಿಮ್ಗೆ ಕಡಿಮೆ ಬೇಕು, ಬಟ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿ IE2 ಅಂತ ನೀವು ನೋಡಿರ್ತೀರ. ಸೆಕೆಂಡ್ ಅಯನೈಸೇಷನ್ ಎನರ್ಜಿಗೆ ಜಾಸ್ತಿ ಬೇಕು, ಬಿಕಾಸ್ ಅಗೈನ್ ನ್ಯೂಕ್ಲಿಯಸ್ಗೂ ಸೆಕೆಂಡ್ ಶೆಲ್ಗೂ ಸ್ವಲ್ಪ ಹತ್ರ ಇದೆ. ಓಕೆನಾ, ಕಂಪೇರ್ ಟು ಥರ್ಡ್ ಶೆಲ್, ಸೆಕೆಂಡ್ ಶೆಲ್ ಹತ್ರ ಇದೆ. ಅದಕ್ಕೋಸ್ಕರ ಯು ರಿಕ್ವೈರ್ಡ್ ಮೋರ್ ಅಯನೈಸೇಷನ್ ಎನರ್ಜಿ ದ್ಯಾನ್ ಕಂಪೇರ್ ಟು ಥರ್ಡ್ ಶೆಲ್ ಕಂಪೇರ್ ಮಾಡಿದ್ರೆ ನೀವು ಸೆಕೆಂಡ್ ಶೆಲ್ ಇಂದ ಎಲೆಕ್ಟ್ರಾನ್ ತಗೋತೀರಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೆನ್ಪಿಟ್ಕೊಡಿ. ಸೆಕೆಂಡ್ ಶೆಲ್ ಇಂದ ನೀವು ಎಲೆಕ್ಟ್ರಾನ್ ಹೊರಗಡೆ ತಗೋತೀರಾ ಅಂತ ಅಂದ್ರೆ ಯು ರಿಕ್ವೈರ್ಡ್ ಮೋರ್ ಎನರ್ಜಿ. ದಟ್ಸ್ ಕಾಲ್ಡ್ ಅಯನೈಸೇಷನ್ ಎನರ್ಜಿ. ಓಕೆನಾ, ಸೊ ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಫ್ಯಾಕ್ಟರ್ಸ್. ಸೊ ಏನೇನ್ ಫ್ಯಾಕ್ಟರ್ ಇದೆ, ಏನೇನ್ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ ಅಯನೈಸೇಷನ್ ಎನರ್ಜಿಗೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ.